ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈ ವಿಡಿಯೋದಲ್ಲಿ ನಾವು ನಿಫ್ಟಿಯ ವೀಕ್ಲಿ ರೌಂಡ್ ಅಪ್ ನೋಡೋಣ. ನಿಫ್ಟಿ ಈ ವಾರದಲ್ಲಿ ಒಂದು ಗ್ರೀನ್ ಅಲ್ಲೇ ಕ್ಲೋಸ್ ಮಾಡಿದೆ. 108 ಪಾಯಿಂಟ್ಸ್ಗಳ ಮೇಲ್ಗಡೆ ಹೋಗಿ ಕ್ಲೋಸ್ ಮಾಡಿದೆ. ಗ್ಯಾಪ್ ಅಪ್ ಆಗಿತ್ತು, ಸಸ್ಟೇನ್ ಆಯಿತು. ಅದಾದಮೇಲೆ ಒಂದು ಅಪ್ಸೈಡ್ಗೆ ರ್ಯಾಲಿನ ಕೊಡ್ತು. ನಿಫ್ಟಿಯ ಸೆಕ್ಟರಲ್ಲಿ ಡಿಫೆನ್ಸ್ ಸೆಕ್ಟರ್ ಏನಿದೆ 4.4% ಒಂದು ಅಪ್ ಮೂವ್ ಆಯಿತು. ಹಾಗೆ ನಿಫ್ಟಿ ಮೆಟಲ್ ಏನಿದೆ 1% ಒಂದು ಅಪ್ ಮೂವ್ ಅಲ್ಲಿತ್ತು. ರಿಮೈನಿಂಗ್ ಸೆಕ್ಟರ್ಸ್ ಎಲ್ಲ ಒಂದು ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ಕಳೆದ 2 ವಾರದಲ್ಲಿ ಅಂದ್ರೆ 1 ಸೆಪ್ಟೆಂಬರ್ ಇಂದ 12 ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ FIIs 9,245 ಕೋಟಿ ರೂಪಾಯಿನ ಸೆಲ್ ಮಾಡಿದ್ದಾರೆ. FIIs ನ ಒಂದು ಕಂಟಿನ್ಯೂಸ್ ಸೆಲ್ಲಿಂಗ್ ಮಾರ್ಕೆಟ್ ಅಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ನ ಕ್ರಿಯೇಟ್ ಮಾಡ್ತು. ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ಸ್ ನೋಡ್ಕೊಂಡು ನಿಫ್ಟಿಯ ವೀಕ್ಲಿ ರೌಂಡ್ ಅಪ್ ನೋಡ್ಕೊಂಡ್ ಬರೋಣ. ಟಾಪ್ ಗೇನರ್ ಅಲ್ಲಿ BEL, ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್, ಹಿಂಡಾಲ್ಕೋ, ಐಷರ್ ಮೋಟಾರ್ಸ್ ಇದೆ. ಟಾಪ್ ಲೂಸರ್ಸ್ ಅಲ್ಲಿ ಇಟರ್ನಲ್, ಹಿಂದೂಸ್ತಾನ್ ಯೂನಿಲಿವರ್, ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಆಟೋ, ಟ್ರೆಂಟ್ ಇದೆ. 1.9 ಇಂದ 0.8% ವರೆಗೂ ಒಂದು ನಮಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ನೋಡ್ತಾ ಇರೋದು ಡೈಲಿ ಟೈಮ್ ಫ್ರೇಮ್. ಸೊ ಇದೊಂದು ಸ್ವಲ್ಪ ಚಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಪ್ರೈಸ್ ಆಕ್ಷನ್ ನೋಡಿ ಟ್ರೇಡ್ ಮಾಡ್ತೀರ ಅಂದ್ರೆ ಚಾರ್ಟ್ ಟ್ರೇಡಿಂಗ್ ನಿಮಗೆ ಬರುತ್ತೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನಮಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು W ಪ್ಯಾಟರ್ನ್ ತರ ಒಂದು ಫಾರ್ಮ್ ಆಗಿದೆ. ಸೊ ಒನ್ಸ್ ಈ ಒಂದು ಹೈನ ಬ್ರೇಕ್ ಮಾಡಿದ್ರೆ ನಮಗೊಂದು ಒಳ್ಳೆ ಅಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನೀವು ಒಂದ್ಸಲ ಗಮನಿಸಿ, ನಿಫ್ಟಿಲಿ ಏನಾಗ್ತಿದೆ ಅಂತಂದರೆ, ಇಲ್ಲಿ ಏನೊಂದು ಗ್ಯಾಪ್ ಅಪ್ ಆದಾಗ ಸೊ ನಾವು ಹೋಪ್ ಮಾಡಿದ್ರಿಂದ ಸ್ವಲ್ಪ ಸಸ್ಟೈನ್ ಮಾಡುತ್ತೆ, ಒಂದು ಸ್ವಲ್ಪ ನಮಗೆ ಸೆಲ್ ನೋಡೋಕೆ ಸಿಗ್ಬೋದು. ಅದಾದಮೇಲೆ ನಮಗೆ ಮತ್ತೆ ಕಂಟಿನ್ಯೂಸ್ ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಒಂದು ಶಾರ್ಪ್ ಸೆಲ್ ನಮಗೆ ಸಿಕ್ತು. ಅದಾದಮೇಲೆ ನೋಡ್ತಾ ಇರ್ಬೋದು, ಈ ಒಂದು ಕ್ಯಾಂಡಲ್ ಗ್ಯಾಪ್ ಅಪ್ ಆಯಿತು, ಸಸ್ಟೈನ್ ಆಯಿತು, ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಯಿತು. ಕಂಟಿನ್ಯೂಸ್ ಆಗಿ 2 ದಿನ ಒಂದು ಡೋಜಿ ಕ್ಯಾಂಡಲ್ನ ಒಂದು ಫಾರ್ಮ್ ಮಾಡಿತ್ತು. ಗ್ಯಾಪ್ ಅಪ್ ಆದಮೇಲೆ ಈ ಒಂದು ಕ್ಯಾಂಡಲ್ ಸಹಿತ ನಮಗೆ ಡೋಜಿ ಕ್ಯಾಂಡಲ್ ಫಾರ್ಮ್ ಮಾಡ್ತು. ಅದಾದಮೇಲೆ ಈ ಒಂದು ಲೆವೆಲಲ್ಲಿ ಏನು ಹೋಲ್ಡ್ ಮಾಡ್ತು, ಒಂದು ಒಳ್ಳೆ ಬ್ರೇಕ್ಔಟ್ನ ಕೊಡೋದೆ 25,000 ಲೆವೆಲಲ್ಲಿ. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡ್ತಾ ಇದ್ದೆ, 25,000 ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಲೆವೆಲ್ ಮೇಲೆ ಕ್ಲೋಸ್ ಮಾಡಿದ್ರೆ ನಮಗೊಂದು ಒಳ್ಳೆ ಮೂವ್ಮೆಂಟ್ ನೋಡೋದಕ್ಕೆ ಸಿಗ್ಬೋದು ಅಂತಂದೇಳಿ. ಸೊ ನಿಫ್ಟಿ 25,000 ಮೇಲೆ ಒಂದು ಕ್ಲೋಸ್ ಮಾಡೋದ್ರಿಂದ ಒಂದು ಒಳ್ಳೆ ಗುಡ್ ಸೈನ್ ಅಂತಲೇ ಹೇಳ್ಬೋದು. ಬಟ್ ಒಂದ್ಸಲ ನೀವು ವೀಕ್ಲಿ ಟೈಮ್ ಫ್ರೇಮಲ್ಲೂ ಕೂಡ ಗಮನಿಸಿ, ಸೊ ಕಂಟಿನ್ಯೂಸ್ ಆಗಿ ಒಂದು ನಮಗೆ ಶಾರ್ಪ್ ಸೆಲ್ಲಿಂಗ್ ಬಂತು, ಒಂದು ಪುಲ್ ಬ್ಯಾಕ್ ಬಂತು. ಅದಾದಮೇಲೆ ಮತ್ತೆ ನಮಗೊಂದು ಸೆಲ್ಲಿಂಗ್ ನೋಡೋದು ಸಿಕ್ತು. ಸೊ 2 ವಾರ ಅಂದರೆ ಈ ವಾರ ಮತ್ತು ಹೋದ ವಾರ ನಮಗೆ ಒಂದು ಬುಲಿಶ್ ಕ್ಯಾಂಡಲಲ್ಲಿ ಅಂದರೆ ವೀಕ್ಲಿ ಕ್ಯಾಂಡಲ್ಲು ಬುಲಿಶಲ್ಲೇ ಕ್ಲೋಸ್ ಆಗಿರೋವಂಥದ್ದು. ಸೊ ಎಕ್ಸಾಕ್ಟ್ ಒಂದು ರೆಸಿಸ್ಟೆನ್ಸ್ ಪಾಯಿಂಟಲ್ಲೇ ಕ್ಲೋಸ್ ಆಗಿರೋವಂಥದ್ದು. ಸ್ವಲ್ಪ ನೀವು ಇಲ್ಲಿ ಗಮನಿಸಿದ್ರಿ ಅಂತಂದರೆ, ಈ ಒಂದು 2 ಕ್ಯಾಂಡಲ್ನ ಗಮನಿಸಿ, ಈ ಒಂದು 2 ಕ್ಯಾಂಡಲಲ್ಲಿ ನಮಗೆ ವಿಕ್ಸ್ ಕಾಣ್ತಾ ಇದೆ. ಈ ಒಂದು ಪಾಯಿಂಟಿನ ಮುಂದೆ ನಮಗೊಂದು ಸೆಲ್ಲಿಂಗ್ ಸಿಕ್ಕಿರೋವಂಥದ್ದು. ಸೊ ಒನ್ಸ್ ಇಲ್ಲಿಂದ ಮತ್ತೆ ನಿಫ್ಟಿ ಮೇಲೆ ಹೋದಾಗ ಕೂಡ ಇಲ್ಲೊಂದು ಶೂಟಿಂಗ್ ಸ್ಟಾರ್ ವೀಕ್ಲಿ ಕ್ಯಾಂಡಲ್ ಮಾಡಿಬಿಟ್ಟು ಇಲ್ಲಿಂದ ಒಂದು ಸೆಲ್ಲಿಂಗ್ ಬಂದಿತ್ತು. ಸೊ ಎಕ್ಸಾಕ್ಟ್ಗೆ ಅದೇ ಒಂದು ಪಾಯಿಂಟಲ್ಲಿ ನಿಫ್ಟಿ ಹೋಗಿರೋವಂಥದ್ದು. ಸೊ ದರ್ ಆರ್ ಹೈ ಪಾಸಿಬಿಲಿಟೀಸ್ ಈ ಒಂದು ಹೈನ ಕೂಡ ಬ್ರೇಕ್ ಮಾಡೋವಂಥದ್ದು. ಯಾಕಂದರೆ ಇದು ವೀಕ್ಲಿ ಕ್ಯಾಂಡಲ್ ಆಗಿರೋದ್ರಿಂದ ಆಲ್ರೆಡಿ ನಮಗಿಂದು ಈ ಒಂದು ಪಾಯಿಂಟಲ್ಲಿ ಒಂದು ಸ್ವಲ್ಪ ವೀಕ್ ಕಾಣ್ತಾ ಇದೆ ಅಂತ ಮೀನ್ಸ್ ಒಂದು ಸಾಲ ಸೆಲ್ಲಿಂಗ್ ಬಂದಿತ್ತು. ಸೊ ಅದಾದಮೇಲೆ ಇಲ್ಲಿ ವೀಕ್ಲಿ ಕ್ಯಾಂಡಲ್ ಆಲ್ಮೋಸ್ಟ್ 25,115 ಲೆವೆಲಲ್ಲಿ ಕ್ಲೋಸ್ ಆಗಿರೋವಂಥದ್ದು. ಸೊ ಈ ಒಂದು ಹೈನ ಇನ್ನೊಂದು ಸ್ವಲ್ಪ ಸಸ್ಟೈನ್ ಆಗಿ ಮೇಲೆ ಬ್ರೇಕ್ ಆಯಿತು ಅಂತಂದರೆ ನಮಗೊಂದು ಒಳ್ಳೆ ಅಪ್ಸೈಡ್ ನಮಗೆ ನಿಫ್ಟಿಲಿ ನೋಡೋದು ಸಿಗುತ್ತೆ. ಸೊ ಬನ್ನಿ ನಾವು ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಿ ಈಗ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ 25,120 ಈ ಒಂದು ಪಾಯಿಂಟಲ್ಲಿ ನೋಡಿ, ಒಂದು ಬುಲಿಶ್ ಕ್ಯಾಂಡಲ್ ಆದಮೇಲೆ ಕಂಪ್ಲೀಟಾಗಿ ಒಂದು ಸೈಡಸ್ ಮೂಮೆಂಟ್ನ ಕೊಡ್ತು ಟಿಲ್ ಕ್ಲೋಸಿಂಗ್ ಆಗೋವರೆಗೂ. ಸೊ ಜಾಸ್ತಿ ಮೂಮೆಂಟೇ ನಮಗೆ ನೋಡೋದು ಸಿಗಲಿಲ್ಲ. ಸೊ ಎಕ್ಸಾಕ್ಟ್ ಈ ಒಂದು ಪಾಯಿಂಟಿಗೆ ಒಂದು ರೆಸಿಸ್ಟೆನ್ಸ್ ಥರ ಹೋಲ್ಡ್ ಮಾಡ್ತಾ ಇದೆ. ಸೊ ಸೋಮವಾರ ಏನಾದರೂ ಈ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ನಮಗೆ ದಾಟ್ತು ಅಂತಂದರೆ ನಮಗೆ ಫರ್ದರ್ ಮೂವ್ಮೆಂಟ್ ನಮಗೆ ಅಪ್ಸೈಡಿಗೆ ಸಿಗ್ಬೋದು. 25,220 ಈ ಒಂದು ಲೆವೆಲ್ ಸಹಿತ ನಮಗೆ ಅಪ್ಸೈಡಿಗೆ ನೋಡೋದು ಸಿಗ್ಬೋದು. ಇದೊಂದು ನಮಗೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಆಗುತ್ತೆ. ಆದರೆ 25,120 ಹಾಗೆ 25,140 ಈ ಒಂದು ಝೋನ್ ಏನಿದೆ, ಈ ಒಂದು ಝೋನ್ನ ಬ್ರೇಕ್ ಆಗಬೇಕು. ಒನ್ಸ್ ಈ ಒಂದು ಝೋನ್ ಬ್ರೇಕ್ ಆದರೆ ನಮಗೆ ಈ ಒಂದು ಲೆವೆಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಝೋನಲ್ಲಿ ತುಂಬ ಹೋಲ್ಡ್ ಮಾಡೋದ್ರಿಂದ ನಮಗೆ ಒಂದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ಬೋದು. ಹಾಗೆ ನಾವು ಸಪೋರ್ಟ್ ನೋಡೋದಾದರೆ, ಸಪೋರ್ಟ್ ಝೋನ್ ಬಂದ್ಬಿಟ್ಟು 25,080 ಏನಿದೆ, ಈ ಒಂದು ಪಾಯಿಂಟ್ ಮುಂದೆ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಒಂದು ಪಾಯಿಂಟ್ ಒಂದು ಬ್ರೇಕ್ಔಟ್ ಆಗಿ ಅಂದರೆ ಈ ಒಂದು ಸೆಲ್ಲಿಂಗ್ ಬಂದು ಅದಾದಮೇಲೆ ಒಂದು ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಸೊ ಎಕ್ಸ್ಪೆಕ್ಟಿಂಗ್ ಈ ಒಂದು ಪಾಯಿಂಟ್ ನಮಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ರೇಂಜ್ ನಮಗೆ ಬ್ರೇಕ್ ಆಯಿತು ಅಂದರೆ ನಮಗೆ ಡೈರೆಕ್ಟಾಗಿ 25,000 ಲೆವೆಲ್ ಅಂದರೆ ಈ ಒಂದು ಝೋನ್ ಏನಿರುತ್ತೆ, ಈ ಒಂದು ಝೋನಲ್ಲಿ ನಾವು ಮತ್ತೆ ನಿಫ್ಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 25,000 ಕೆಳಗಡೆ ಬರೋಂಥ ಒಂದು ಸಿನರಿ ಏನು ಕಾಣಿಸ್ತಾ ಇಲ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಸೊ ಮಾರ್ಕೆಟಲ್ಲಿ ಇನ್ನೂ ಸ್ಟೆಬಿಲಿಟಿ ಕಾಣ್ತಾ ಇಲ್ಲ. ಸೊ ಟ್ಯಾರಿಫ್ ನ್ಯೂಸ್ ಇನ್ನೂ ಕೂಡ ಹಾಗೇನೇ ಇದೆ. ಸೊ ಮತ್ತೆ ಏನಾದರೂ ಟ್ಯಾರಿಫಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಆಯಿತು ಅಂದರೆ ಮತ್ತೆ ಒಂದು ಮಾರ್ಕೆಟಲ್ಲಿ ಒಂದು ಏರುಪೇರು ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಒಳ್ಳೆಯ ಕ್ಲೋಸಿಂಗ್ ಅಂತಲೇ ಹೇಳ್ಬೋದು, 25,000 ಮೇಲೆ ಕ್ಲೋಸ್ ಆಗಿರೋವಂಥದ್ದು. ಸೊ ನೋಡೋಣ ಸೋಮವಾರ ಯಾವ ಥರದ ಒಂದು ಮೂವ್ಮೆಂಟ್ ನಮಗೆ ಮಾರ್ಕೆಟಲ್ಲಿ ನೋಡೋಕೆ ಸಿಗುತ್ತೆ ಅಂತಂದೇಳಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.